ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಷ್ಟೋ ಕನಸುಗಳನ್ನು ಕಾಣ್ತಾ ಇರ್ತೀವಿ. ಆ ಕನಸುಗಳನ್ನು ಮಾಡಲಿಕ್ಕೆ ಹೋರಾಟ ಮಾಡ್ತಾ ಇರ್ತೀವಿ. ಆದರೆ ಎಷ್ಟೋ ಸಾರಿ ಅವುಗಳಲ್ಲಿ ವಿಫಲತೆ ಹೊಂದುವುದೇ ಅಧಿಕವಾಗಿರುತ್ತದೆ. ಹಾಗಾದರೆ ಅವುಗಳಿಂದ ಹೊರಬರಲು ಏನು ಮಾಡಬೇಕು? ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಆಗುತ್ತಿಲ್ಲ ಎನ್ನುವುದಾದರೆ ಅದರಿಂದ ಹೊರಬಂದು ನಾವು ನಮ್ಮ ಕನಸನ್ನು ನನಸು ಮಾಡಲು ಏನು ಪ್ರಯತ್ನ ಮಾಡಬೇಕು ಎನ್ನುವುದನ್ನು ನೋಡೋಣ. ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಹಳದಿ ಕಲರ್ ಪೇಪರ್ ಮತ್ತು ರೆಡ್ ಕಲರ್ ಇಂಕನ್ನು ಬಳಸಿ ಹೇಗೆ ಬರೀಬೇಕು ಅಂತ ಹೇಳಿದ್ದೀನಿ. ಅದನ್ನೇ ಬಳಸಿಕೊಂಡು ಇವತ್ತು ನಾವು ಅಂದರೆ ಹಳದಿ ಕಲರ್ ಪೇಪರು ಮತ್ತು ರೆಡ್ ಕಲರ್ ಇಂಕನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಟೆಕ್ನಿಕ್ ಮಾಡಬೇಕು ಅನ್ನೋದನ್ನು ಅಥವಾ ಯಾವ ರೀತಿಯಾಗಿ ನಾವು ಅಂದ್ಕೊಂಡ ಕಾರ್ಯವನ್ನು ಸಾಧಿಸಬೇಕು ಅಂತ ನೋಡೋಣ. ಅದು ಹಣದ ವಿಚಾರದಲ್ಲಿರಬಹುದು ಅಥವಾ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದರ ವಿಚಾರ ಇರ್ಬೋದು. ಅದರ ಬಗ್ಗೆ ಈಗ ನಾನು ಹೇಳ್ತಾ ಬರ್ತೀನಿ. ಅದೇ ವಂಡರ್ಫುಲ್ ಟೆಕ್ನಿಕ್ 5x5 ಅಂದರೆ 555 ಅನ್ನೋದು ಒಂದು ಎಂಜಲಿಕ್ ನಂಬರ್ ಆಗಿದೆ. ಅಂದರೆ 111, 222, 444, 555 ಅಪ್ ಟು 9ವರೆಗೆ ಅಥವಾ 11111111 2222 ಹೀಗೆ ಇವುಗಳನ್ನು ನಾವು ಎಂಜಲಿಕ್ ನಂಬರ್ಗಳಂತ ಕರಿತೀವಿ. ಆ ಎಂಜಲಿಕ್ ನಂಬರ್ಗಳ ಬಗ್ಗೆ ನಾನು ಮತ್ತೆ ಬೇರೆ ವಿಡಿಯೋದಲ್ಲಿ ಮಾತಾಡ್ತೀನಿ. ಈಗ ಇಲ್ಲಿ 555 ನಂಬರ್ ಅಂದರೆ ಅದು ಎಂಜಲಿಕ್ ನಂಬರ್ ಆಗಿದೆ. ಎಂಜಲಿಕ್ ನಂಬರ್ ಉದ್ದೇಶ ಏನಪ್ಪ ಅಂದರೆ ಈ ಒಂದು ನಂಬರ್ ನಿಮ್ಮ ಪುನಃ ನೀವು ನೋಡುತ್ತೆ ಆದಲ್ಲಿ ಅಥವಾ ನಿಮ್ಗೆ ಕಾಣ್ತಾ ಇದ್ದರೆ ಇಷ್ಟೇ ಅರ್ಥ ಮಾಡಿಕೊಳ್ಳಬೇಕು. ಯೂನಿವರ್ಸಲ್ ನಿಮ್ಮ ಜೊತೆಗೆ ಕನೆಕ್ಟ್ ಆಗ್ತಾ ಇದೆ, ನಿಮಗೆ ಸಂದೇಶವನ್ನು ಕೊಡ್ತಾ ಇದೆ. ಏನಂತ? ನಿಮ್ಮ ಜೀವನದಲ್ಲಿ ಬದಲಾವಣೆ ಸಮಯ ಬಂದಿದೆ ಅಂತ ಯೂನಿವರ್ಸಲ್ ಕೊಡ್ತಾ ಇರುತ್ತೆ. ಅದನ್ನು ನಾವು ಗಮನಿಸ್ಬೋದು. ಆದರೆ ಅದೇ 555 ಅನ್ನು ಬಳಸಿಕೊಂಡು ನಾವು ಹೇಗೆ ನಮ್ಮ ಆಸೆಯನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೋದು, ನಮ್ಮ ಡಿಸೈರ್ನ ಫುಲ್ಫಿಲ್ ಮಾಡ್ಕೋಬೋದು ಅಂತ ನೋಡೋದಾದರೆ ಅದನ್ನು 5x55 ಟೆಕ್ನಿಕ್ ಅಂತ ಕರೀತಾರೆ. ಈ 5x55 ಟೆಕ್ನಿಕನ್ನು ಹೇಗೆ ಬಳಸುವುದು ಅಂತ ನೋಡಿದರೆ ಅದನ್ನು ಒಂದು ಅಫರ್ಮೇಷನ್ ಬರೆಯೋ ಮುಖಾಂತರ ಬಳಸ್ಬೋದು. ಅಂದರೆ ಒಂದು ನಿರ್ದಿಷ್ಟವಾದ ವಿಷಯವನ್ನು ತೆಗೆದುಕೊಂಡು ನಾವು ಅಫರ್ಮೇಷನ್ ಮಾಡಬೇಕಾಗತ್ತೆ. ಈಗ ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದು ಒಳ್ಳೆಯ ಬಿಸ್ನೆಸ್ಸನ್ನು ಹಾಕಿರುತ್ತೇನೆ ಅಂದರೆ ನಿಮ್ಗೆ ವಿಚಾರ ಗೊತ್ತಿರುತ್ತೆ, ಆಲ್ರೆಡಿ ನಿಮ್ಮ ವಿಚಾರ ಗೊತ್ತಿರ್ತಾನೆ ಯಾವ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅದು. ಅಥವಾ ನಿಮಗೆ ಅರ್ಜೆಂಟಾಗಿ ಹಣ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು 10,000 ಬೇಕಾಗಿರುತ್ತೆ, ಈ ತಿಂಗಳಲ್ಲಿ ಅದನ್ನು ಕಟ್ಟಬೇಕಾಗಿರುತ್ತೆ, ಏನೋ ಮಾಡಬೇಕಾಗಿರ್ತದೆ. ಆ 10,000 ಸಿಕ್ಕಿದೆ ಅಂತ ಆಗ್ಬೋದು. ಅಥವಾ ನಿಮ್ಮ ಅವಶ್ಯಕತೆಗಳು ಏನೇ ಇರ್ಬೋದು. ಇಲ್ಲಿ ಹೆಚ್ಚು ನಾನು ದುಡ್ಡಿನ ಬಗ್ಗೆ ಯಾಕೆ ಮಾತಾಡ್ತೇನೆ ಅಂದರೆ ಎಲ್ಲವೂ ದುಡ್ಡಿನ ಜೊತೆಗೆ ಸಂಬಂಧನ ಹೊಂದಿರೋದ್ರಿಂದ 100% 90% ವಿಷಯಗಳು ದುಡ್ಡಿನ ಜೊತೆಗೆ ಲಿಂಕ್ ಆಗಿರ್ತವೆ. ಅದಕ್ಕೆ ನಾವು ದುಡ್ಡಿನ ವಿಚಾರದಲ್ಲಿ ಹೇಳ್ತಾ ಇರ್ತೇನೆ ಜಾಸ್ತಿ. ದುಡ್ಡಿನ ವಿಚಾರಕ್ಕೆ ಮಾತ್ರ ಅಂತಲ್ಲ, ಬೇರೆ ಯಾವುದೇ ವಿಚಾರಗಳು ಕೂಡ ನೀವು ಈ ಟೆಕ್ನಿಕ್ ಮುಖಾಂತರ ಫುಲ್ಫಿಲ್ ಮಾಡ್ಕೋಬಹುದು. ಹೇಗೆ ಬರೀಬೇಕು ಅಂತಂದರೆ ಒಂದು ನಾನು ಹೇಳಿದಿರಲ್ಲ, ಹಳದಿ ಕಲರ್ ಪೇಪರನ್ನು ತೆಗೆದುಕೊಳ್ಳಿ, ರೆಡ್ ಕಲರ್ ಇಂಕ್ ಇರ್ತಕ್ಕಂಥ ಪೆನ್ನನ್ನು ತೆಗೆದುಕೊಳ್ಳಿ. ಒಂದು ನಿರ್ದಿಷ್ಟವಾದ ವಿಷಯವನ್ನು ತೆಗೆದುಕೊಂಡು ದಿನಕ್ಕೆ 55 ಸಾರಿ ಬರೀಬೇಕು. ಅಂದರೆ ಒಂದು ದಿನಕ್ಕೆ ಒಂದೇ ವಿಷಯವನ್ನು ಒಂದೇ ಲೈನನ್ನು, ಅದು ಒಂದು ಲೈನಲ್ಲಿ ಆಗೋ ಥರ ಇರಬೇಕು. ಆ 55 ಸಾರಿ ಬರೀಬೇಕು. ಅದು ನಿರ್ದಿಷ್ಟವಾದ ಸಮಯವನ್ನು ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲು ನಿಮಗೆ ದಿನದ ಯಾವ ಸಮಯದಲ್ಲಿ ಅನುಕೂಲ ಆಗುತ್ತೆ ಆ ಸಮಯದಲ್ಲಿ ಮಾಡಿ. ಫಾರ್ ಎಕ್ಸಾಂಪಲ್ ಸಾಯಂಕಾಲ 7 ಗಂಟೆಗೆ ಇವತ್ತು ನಾನು ಬರಿತೀನಿ, 55 ಸಾರಿ ನಾನು ಬರಿತೀನಿ. ಏನು ತೆಗೆದುಕೊಂಡು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಈ ತಿಂಗಳು 10,000 ರೂಪಾಯಿಯನ್ನು ಹೊಂದಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ. ಅದೇ ವಾಕ್ಯವನ್ನು 55 ಸಾರಿ ಬರೀಬೇಕು. ನಿಮ್ಮ ವಾಕ್ಯಗಳನ್ನ ನೀವು ರಚಿಸ್ಕೊಳ್ಳಿ. ಅವು ಧನಾತ್ಮಕವಾಗಿರಲಿ, ಸಕಾರಾತ್ಮಕವಾಗಿರಲಿ, ಸ್ಪಷ್ಟವಾಗಿರಲಿ, ನಿರ್ದಿಷ್ಟವಾಗಿರಲಿ. ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಪುನಃ ಹೇಳಬೇಕಾಗತ್ತೆ. ಆವಾಗ ಮಾತ್ರ ಅದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಉಳಿಯುತ್ತೆ. ಅದನ್ನು ನಾವು ಬಳಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಕೆಲವಷ್ಟು ವಿಚಾರಗಳನ್ನ ಪುನಃ ಹೇಳುವಂಥ ಅನಿವಾರ್ಯತೆ ಇಲ್ಲಿದೆ. ಹೀಗೆ ಈ 555 ಅನ್ನು ನಾವು 5x55 ಟೆಕ್ನಿಕ್ ಮುಖಾಂತರ ಬಳಸ್ಕೋಬೋದು. ಅಂದರೆ ಹೇಳಿದಿರಲ್ಲ, ದಿನಕ್ಕೆ 55 ಸಾರಿ ಬರೀಬೇಕು. ಎಷ್ಟು ದಿನ ಬರೀಬೇಕು? 5 ದಿನ ಬರೀಬೇಕು. ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ ಆಗಲೇ, ಇವತ್ತು 7 ಗಂಟೆಗೆ ನಾನು ಬರಿತೀನಪ್ಪ ಸಾಯಂಕಾಲ ಅಂದರೆ ನಾಳೆ ಅದೇ ಸಮಯಕ್ಕೆ ಅದೇ ಸ್ಥಳದಲ್ಲಿ ಕುಂತು ಬರೀಬೇಕು. ಬರೆದಾದ್ಮೇಲೆ ನೀವು ಬಿಟ್ಟುಬಿಡಿ. ಆವಾಗ 5 ದಿನ ಕಂಪ್ಲೀಟ್ ಮಾಡಿ. ಬರೀಬೇಕಾದ್ರೆ ನಿಮ್ಮ ಮನಸ್ಥಿತಿ ಯಾವ ರೀತಿಯಾಗಿರಬೇಕು? ಆಲ್ರೆಡಿ ಅದನ್ನು ನೀವು ಹೊಂದಿದ ಹಾಗೆ ನಿಮ್ಮಲ್ಲಿ ಸಕಾರಾತ್ಮಕ ಭಾವನೆ ಇರಬೇಕು. ಮೊದಲ ವಾಕ್ಯವನ್ನು ಬರೀಬೇಕಾದರೆ ಯಾವ ರೀತಿಯಾದ ಸಕಾರಾತ್ಮಕ ಅಥವಾ ಪಾಸಿಟಿವ್ ಮೂಡ್ ಇರುತ್ತದೋ, ಕೊನೆಯ 55ನೇ ವಾಕ್ಯ ಬರೀಬೇಕಾದ್ರೆ ಅದೇ ಮೂಡಲ್ಲಿರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಲೋಚನೆ ಮಾಡಿದರೆ ಖಂಡಿತವಾಗಲೂ ಈ ಟೆಕ್ನಿಕ್ ವರ್ಕೌಟ್ ಆಗುವುದಿಲ್ಲ. ಅದಕ್ಕೆ ಇದು ಆಗೇ ತೀರುತ್ತದೆ ಅಂತ ನಂಬಿ ಬರೀಬೇಕು. ಆಮೇಲಿಂದ ಫೀಲಿಂಗ್ಸ್, ಆಲ್ರೆಡಿ ನೀವು ಹೊಂದಿದ್ದೀರಿ ಅನ್ನೋ ಫೀಲಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಬಳಸ್ಕೊಳ್ತಾ ಬನ್ನಿ. ಆ ಫೀಲಿಂಗ್ಸು ಮತ್ತು ಧನಾತ್ಮಕವಾಗಿರಲಿ, ಫುಲ್ ಜಾಯ್ಫುಲ್ ಮೂಡಲ್ಲಿ, ಸಂತೋಷದಲ್ಲಿ ಆಲ್ರೆಡಿ ಅದು ಆಗ್ತಾ ಇದೆ ಅಂತ ಫೀಲ್ ಮಾಡ್ತಾ ಬರಿತಾ ಬಂದಿದ್ದೆ ಆದಲ್ಲಿ ಖಂಡಿತವಾದ ನಿಮ್ಮ ಜೀವನದಲ್ಲಿ ಬರುತ್ತೆ. ಹೀಗೆ 5 ದಿನಗಳನ್ನು ಬರೀರಿ. ಬರೆದ ನಂತರ
ನೀವು ಏನು ಮಾಡೋಕ್ಕೆ ಬೇಕಾಗಿಲ್ಲ. ನೀವು ಇನ್ನೊಂದು ಸತಿ ಕರೆಕ್ಟಾಗಿರ್ತೀರಿ, ಹೆಲ್ಪ್ ಆಗುತ್ತೆ. ಅದು ನೀವು ಕಂಡುಕೊಂಡಂತಹ ಅಥವಾ ನೀವು ಕೇಳಿಕೊಂಡಂಥ ವಿಷಯ ಚಿಕ್ಕದಾಗಿದ್ದರೆ ಈ 5 ದಿನದೊಳಗೆ ನಿಮಗೆ ಮ್ಯಾನಿಫೆಸ್ಟ್ ಆಗುವಂಥ ಅವಕಾಶಗಳು ಜಾಸ್ತಿ ಇರ್ತವೆ. ಇಲ್ಲಾಂದರೆ 10 ದಿನ ತೆಗೆದುಕೊಳ್ಳಬಹುದು, 15 ದಿನ ತೆಗೆದುಕೊಳ್ಳಬಹುದು. ಆದರೆ ನಿಮ್ಮ ಆಲೋಚನೆ, ನಿಮ್ಮ ಭಾವನೆಗಳು ಅತಿ ಮುಖ್ಯವಾಗಿರುತ್ತದೆ. ಅದರ ಮೇಲೆ ಮ್ಯಾನಿಫೆಸ್ಟ್ ಅನ್ನೋದು ಆಗುತ್ತೆ. ಸೊ ಈ ವಿಚಾರವನ್ನು ಗಮನ ಇಟ್ಟುಕೊಂಡು ಆದಷ್ಟು ಸ್ಪಷ್ಟವಾಗಿ ಬರೀರಿ, ನಿರ್ದಿಷ್ಟವಾಗಿ ಬರೀರಿ. ಅದೇ ರೀತಿಯಾಗಿ ಏನಪ್ಪ ಅಂದರೆ ವಿತ್ ಗುಡ್ ಫೀಲಿಂಗ್ ಆ್ಯಂಡ್ ಪಾಸಿಟಿವ್ ಆ್ಯಟಿಟ್ಯೂಡ್, ಅದು ಪಾಸಿಟಿವ್ ಥಿಂಕಿಂದ ಬರೀರಿ. ಖಂಡಿತವಾಗ್ಲೂ ನಿಮಗೆ ಏನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ. ಇದನ್ನು ಬರೆದ ನಂತರ ಅದು ಮ್ಯಾನಿಫೆಸ್ಟ್ ಆಗಿ ನಿಮ್ಮ ನಿಜ ಜೀವನದಲ್ಲಿ ಬರುತ್ತೆ. ಈ ಟೆಕ್ನಿಕ್ಕನ್ನು ಬಳಸಿ ಎಲ್ಲರೂ ಸಿರಿವಂತರಾಗಿ. ಮತ್ತೆ ಮುಂದಿನ ಬೇರೆ ಟೆಕ್ನಿಕ್ಕೊಂದಿಗೆ ನಾನು ಬರುತ್ತೇನೆ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು. ನೀವೆಲ್ಲರೂ ಸಿರಿವಂತರಾಗಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತಥಾಸ್ತು ತಥಾಸ್ತು ತಥಾಸ್ತು. ಇನ್ನು ಬೇರೆ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಉತ್ತರ ಹೇಳುವ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು.